ಪ್ರಿಯ ವೀಕ್ಷಕರೇ, ಹೆಣ್ಣೆಂದರೆ ಮಾಯೆ ಅಂತಾರೆ. ಅಂತಹ ಮಾಯೆಯೊಳಗೆ ಸಿಲುಕಿ ಯುವಕನೊಬ್ಬ ಜೀವ ಕಳ್ಕೊಂಡಿದ್ದಾನೆ. ಆ ಯುವಕನ ಹೆಸರು ಸುದೀಪ್ ರೈ. ಮೂಲತಃ ಕಡಬ ತಾಲೂಕಿನ ನೆಲ್ಯಾಡಿಯವರು. ಅವರು ವಿಷ ಸೇವಿಸಿದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾದ್ದು ಕಾರ್ಕಳದಲ್ಲಿ. ಜೀವ ಕಳಕೊಂಡದ್ದು ಮಂಗಳೂರಿನ ಏನೆಪೊಯ ಆಸ್ಪತ್ರೆಯಲ್ಲಿ. ಈ ಇಡೀ ಘಟನೆಗಳ ಬಗ್ಗೆ ಸುದೀಪ್ ರೈ ಅವರ ತಂದೆ ವಿವರವಾಗಿ ಮಾತಾಡ್ತಾರೆ, ನೀವೇ ಕೇಳಿ. ಸುದೀಪ್ ರೈ ಅವರು ನಿಮ್ಮ ಮಗ. ಅವರು ಒಂದು ಹೆಣ್ಣಿನ ಜಾಲಕ್ಕೆ ಸಿಲುಕಿ ಅವರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಈ ಸುದೀಪ್ ರೈ ಅವರು ಹಿನ್ನೆಲೆ ಏನು? ಸುದೀಪ್ ರೈ ಅಂತ ಹೇಳಿದರೆ ಅವನಿಗೆ ಈಗ 31 ವರ್ಷ ರನ್ನಿಂಗ್. ಈಗ ಏಪ್ರಿಲ್ 19ಕ್ಕೆ 31 ವರ್ಷ ಆಗ್ತದೆ. ಅವನು ಸ್ಕೂಲಲ್ಲಿ SLC ಅವರಿಗೆ ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ ಸ್ಕೂಲು ಬಿಟ್ಟು ಸ್ವಲ್ಪ ಇನ್ವರ್ಟ್ರು ಸೋಲಾರ್ ಎಲ್ಲ ಇಂಥವೆಲ್ಲ ಕೆಲಸ ಮಾಡಿಸ್ತಾ ಇದ್ದ. ಆಮೇಲೆ ಅದರಲ್ಲಿ ಸರಿಯಾಗಿ ಜನಗಳು ದುಡ್ಡು ಕೊಡ್ತಿರ್ಲಿಲ್ಲ, ಸರಿಯಾಗಿ ಹಾಕಿದೆಲ್ಲದಾಗೋದಿಲ್ಲ ಅಂತೇಳಿ ಅದನ್ನು ಬಿಟ್ಟು ಜಾಗದವರೆಲ್ಲ ಮಾಡ್ಕೊಂಡಿದ್ದ. ಒಂದೊಂದು ಸರಿ ಹೇಳ್ತಿದ್ದ ನಾನು ಬೆಂಗಳೂರು ಕಡೆಯಲ್ಲೇ ಹೋಗ್ತೇನೆ, ಒಂದೊಂದು ಸರಿ ಹೇಳ್ತಿದ್ದ ನಾನು ಬೆಳ್ತಂಗಡಿ ಹೇಳ್ತೇನೆ ಅಲ್ಲಿ ಇಲ್ಲಿ ಅಂತ ನಮ್ಮ ಹತ್ರ ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ. ಹಾಗೆ ವ್ಯವಹಾರ ಮಾಡ್ತಿದ್ದ. ಆದರೆ ಈ ಲ್ಯಾಂಡ್ ಲಿಂಕ್ಸ್ ಅಂತೇಳಿ ಅಂದರೆ ಜಾಗದವರು ದಲ್ಲಾಳಿಯವರ ಅದರಲ್ಲಿ ಒಂದು 50 ಜಾಗ ನೋಡಿದರೆ ಒಂದು 2-3 ವ್ಯಾಪಾರ ಆಗ್ತಿತ್ತು. ಹಾಗಾಗಿ ವ್ಯವಹಾರ ಮಾಡಿಕೊಂಡು ಅವನು ಅಷ್ಟು ನೆಮ್ಮದಿಯಲ್ಲಿದ್ದ. ಅವನ ಕಷ್ಟ ಸುಖದಲ್ಲಿ ಭಾಗಿ ಕೂಡ ಆಗ್ತಿದ್ದೆ. ಯಾವುದು ನಾನು ಇದು ಮಾಡ್ತಿದ್ದೆ, ನನ್ನ ಮಗ ಅಂತೇಳಿ ನಾನು ದೂರನೂ ಮಾಡ್ತಿರಲಿಲ್ಲ, ಹತ್ತಿರದಲ್ಲಿ ಇರ್ತಿದ್ದೆ ಹೊರತು ದೂರ ಅಂತೂ ಖಂಡಿತ ನಾನು ಮಾಡಿಲ್ಲ. ಮತ್ತು ಅವನು ಕೆಲವು ವಿಚಾರ ಅವನಿಗೀಗ ಒಂದು ಸ್ವಲ್ಪ ಇದು ಉಂಟಲ್ಲ, ಯಾವುದೋ ಇವಾಗ ಸ್ವಲ್ಪ ಸಾಲ ಮಾಡೋದು ಎಲ್ಲ, ಅದು ಒಂದು ಸಾಲ ಕೊಡೋದೆಲ್ಲ ಅವನ ಇಷ್ಟ. ಅದು ನನ್ನ ಹತ್ರ ಎಲ್ಲ ಹೇಳಿದನಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಸಾಲ ತೊಗೊಂಡಿಲ್ಲ ಅಂತಲೂ ಹೇಳೋದಿಲ್ಲ, ಸಾಲ ತೊಗೊಂಡಿದ್ದಾನಂತ ಹೇಳೋಕ್ಕೆ ಹೋಗೋದಿಲ್ಲ. ಈಗ ಅಪವಾದ ಮಾಡ್ತಿದ್ದಲ್ಲ ಯಾರು, ಸೌಮ್ಯ ಅನ್ನೋ ಹುಡುಗಿ ಏನಂತಾರೆ ಅವ್ನು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾನೆ ಅಂತ. ಈಗ ಸಾಧಾರಣ ಏನಂತಲ್ಲ ಬ್ಯಾಂಕಲ್ಲೇ ಗೊತ್ತು ಬೋರ್ಡ್ ಹಾಕ್ತಾರೆ ಸಾಲ ಕೊಡಲಾಗುವುದು ಅಂತ, ಇದು ಫೈನಾನ್ಸ್ನಲ್ಲಿ ಕೊಡಲಾಗುವುದು ಅಂತ ಬೋರ್ಡ್ ಹಾಕ್ತಾರೆ, ಸೊಸೈಟಿಯಲ್ಲೂ ಕೊಡಲಾಗುವುದು ಅಂತ ಬೋರ್ಡ್ ಹಾಕ್ತಾರೆ. ಇವನು ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಸಾಲ ಕೊಡ್ತೇನೆ ತೆಗೆಸಿಕೊಟ್ಟು ಇನ್ನೊಂದು ಮೋಸ ಮಾಡಿಲ್ಲ, ಸಾಲ ಮಾಡಿರೋದು. ಅದರ ಬಗ್ಗೆ ನಾನು ಏನು ಮಾತಾಡಿ, ಯಾಕಂದ್ರೆ ನನಗೂ ಸಾಲ ಉಂಟು, ನಾನು ಕಂತು ಕಟ್ತಾ ಇದ್ದೇನೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಕಂತು ಕಟ್ತೇನೆ. ಹೆಚ್ಚು ಕಮ್ಮಿ ಆದಾಗ ಅವ್ರಿಗೆ ಬಡ್ಡಿ ಹಾಕ್ತಾರೆ, ಸುಸ್ತಿ ಬಡ್ಡಿ ಅಂತ ಎಲ್ಲ ಹಾಕ್ತಾರೆ. ಸಾಲ ಮಾಡೋದು ಅದರ ಬಗ್ಗೆ ಇವಳು ಇದು ಮಾಡೋದಲ್ಲ. ಮತ್ತು ನಮಗೆ ಅವನಿಗೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ, ನನ್ನ ಮಗನಿಗೂ ಅವನಿಗಿಲ್ಲ. ಮತ್ತು ನಮ್ಮ ಮನೆಗೆ ಯಾಕೆ ಜಾಸ್ತಿ ಬರ್ತಿರಲಿಲ್ಲ ಅಂತ ಹೇಳಿದ್ರೆ, ನಾನೊಬ್ಬ ದೈವ ಭಕ್ತ. ದಿನಾಲೂ ನನಗೆ ದೇವಸ್ಥಾನಕ್ಕೆ ಹೋಗೋಣ, ದಿನ ನಮ್ಮ ಮನೆಯಿಂದಲೇ ನಮ್ಮ ಮನೆಯ ಪಕ್ಕದ ದೇವಸ್ಥಾನಕ್ಕೆ ಹೂ ತೊಗೊಂಡೋಗಿ ನಾವೇ ಕೊಡೋದು. ಅಂದರೆ ಒಂದು ಹಿಂದೆ ಒಬ್ಬರು ಅರ್ಚಕರಿದ್ದರು, ಅವರು ಊರಿಗೆ ಹೋದ್ಮೇಲೆ ಜಮೀನೆಲ್ಲ ಮಾರಿ ಊರಿಗೆ ಹೋದ್ರು ಅವರು ಬೇರೆ ಕಡೆಗೆ. ಆವಾಗ ನಾವೇ ತಗೊಂಡೋಗಿ ಕೊಡೋದು. ಪ್ರತಿ ಶುಕ್ರವಾರ ಆ ದೇವಸ್ಥಾನಕ್ಕೆ ನಾವು ಹಣ್ಣುಕಾಯಿ ಕುಂಕುಮಾರ್ಚನೆ ಮಾಡೋದು, ಆ ದೇವಸ್ಥಾನ ಗುಡಿಸೋದೆಲ್ಲ ಮಾಡೋದರಿಂದ. ಮತ್ತು ಬೇರೆ ಕಡೆ ಹೋಗಿದ್ರೆ 5 ದೇವಸ್ಥಾನಕ್ಕೆ ಹೋದರೆ ನಾವು ಮೀನು ಮಾಂಸ ತಿಂತೇವೆ. 6ನೇ ಕೆಲವು ಕಡೆ ಸ್ವಲ್ಪ ಆಚೆ ದಾಟಿದ ಮೇಲೆ ನಾವು ತಿನ್ನೋದಿಲ್ಲ. ಈ 365 ದಿವಸದಲ್ಲಿ ನಾವು 200 ದಿವಸ ಮೀನು ಮಾಂಸ ತಿನ್ಬೋದು. ಅದು ಅವನಿಗೆ ಇಷ್ಟ ಇಲ್ಲ, ಈ ತರಕಾರಿ ಅವನಿಗೆ ಇಷ್ಟ ಇಲ್ಲ. ಹಾಗಾಗಿ ಅವನು ಬೆಳ್ತಂಗಡಿಯಲ್ಲಿ ಲಾಯಲ ಗ್ರಾಮದ ಕರ್ನೋಡಿಯಲ್ಲಿ ಇರ್ತಿದ್ದ, ಅಜ್ಜನ ಮನೆಯಲ್ಲಿ ಇರ್ತಿದ್ದ. ಆಮೇಲೆ ಏನಂತ ಹೇಳಿದರೆ ಅವ್ರು ಅಜ್ಜ ಅವರ 3 ಜನ ಮಕ್ಕಳು ಒಟ್ಟಿಗಿದ್ದರು. ಇಚ್ಛಿತಿಗೆ 1 ವರ್ಷದ ಮೇಲೆ ಅವ್ರು ಬೇರೆ ಬೇರೆ ಆದರು. ಅದರಲ್ಲಿ ದೊಡ್ಡ ಮಾವನ ಜೊತೆ ಇರ್ತಿದ್ದ ಇವನು. ಆವಾಗ ಕೇಳಿದಾಗ ನಾವು ಅಲ್ಲಿ ವಿಚಾರಿಸುವಾಗ ಅವ್ರು ಬರ್ತಾನೆ ಅದು ಅಂದರೆ ಅಂತ. ಮತ್ತೆ ನಾವಂದರೆ ಅವನು ಎಲ್ಲಿ ಹೋಗಿದ್ದಾನೆ ಏನು ಹೋಗಿದ್ದಾನೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ. ನಾವು ಇರೋದು ಅವರ ಬೇತೆ. ಈಗ ನಾನು ಇವತ್ತು ಬೆಳಿಗ್ಗೆ ಮೆಡಿಸಿನ್ ಮಾಡ್ಕೊಂಡು ಬಂದಿದ್ದೇನೆ, ಎಲ್ಲೆಲ್ಲ ಹೋಗಿದ್ದಾನೆ ಅಂತ ನಮ್ಮ ಅವನಿಗೆ ಗೊತ್ತಿಲ್ಲ. ಹಾಗೆ ನಾವು ಎಲ್ಲೆಲ್ಲ ಹೋಗಿದ್ದಾನೆ ಅಂತ ನಾವು 100 ಹೇಳೋಕ್ಕಂತ ಸಾಧ್ಯ ಇಲ್ಲ. ಮತ್ತೇನಂತ ಹೇಳಿದರೆ, ಹಾಗೆ ಇವನು ಒಂದು ಈ ದಿನ ಇದಾದಾಗ ಒಂದು ಹುಡುಗಿ ನೋಡಿದ್ದೇನೆ ಅಂತ ಹೇಳಿದ. ಎಲ್ಲಿ ಅಂತ ಹೇಳಿದ, ಕಾರ್ಕಳದಲ್ಲಿ ಸರಿಯಾಗಿ ನೋಡಿದ, ಎಲ್ಲ ಸರಿಯಾಗಿ ವಿಚಾರಿಸಿದ್ದಾನೆ ಅಂತ. ಅದು ಇನ್ಸ್ಟಾಗ್ರಾಮಲ್ಲಿ ನಮಗೆ ಟಚ್ ಆಗಿದ್ದು ಅಂತ ಹೇಳಿದ. ಇನ್ಸ್ಟಾಗ್ರಾಮದಲ್ಲಿ ಟಚ್ ಆಗಿದ್ದು ಅಂತ ಹೇಳ್ತೀವಿ, ಕರೆಕ್ಟ್. ಪೂರ್ವಪರ ನೀನು ವಿಚಾರಿಸೋದು ಹೇಗೆ, ನಾವು ಒಂದು ಸರಿ ಅವ್ರ ಮನೆಗೆ ಹೋಗುವ ಅಂತ ಹೇಳಿದ. ನಾವು ಅವನ ಮನೆಗೆ ಹೋಗ್ತೀವಿ. ಅದು ಜನವರಿ ಲಾಸ್ಟ್ ಫೆಬ್ರವರಿ ತಿಂಗಳಲ್ಲಿ ನಾನು ಕರೆಕ್ಟಾಗಿ ನಾನು ಹೇಳಕ್ಕೆ ಬರೋದಿಲ್ಲ ಅಂತ. ನಾವು 100ಕ್ಕೆ 100 ಅವ್ರ ಮನೆಗೆ ಹೋಗ್ತೀವಿ. 100ಕ್ಕೆ 100 ಹೋದಾಗ ನಾನು ಅವ್ರ ಮನೆಯಲ್ಲಿ ಏನಂದರೆ ನಮ್ಮ ಮಾವ ಇದ್ದಾಗ ನಾನು ಮಾತಾಡೋಕ್ಕೆ ಅವರಿಗೆ ಹಿಂದಿನವರಿಗೆಲ್ಲ ಮಾತಾಡಿ ಅಭ್ಯಾಸ ಉಂಟು. ಆಮೇಲೆ ಅವ್ರು ಕೆಲವರೆಲ್ಲ ತಿಂಡಿ ತಿಂದರು, ಎಲ್ಲ ಮಾಡಿದರು, ಎಲ್ಲ ಆಯಿತು. ಆಗ ನೀವು ಯಾವಾಗ ಬರೋದು, ನಾವು ಯಾವಾಗ ಬರಬೇಕಂತ ಅವ್ರು ಕೇಳಿದರು. ಆಗ ನೀವು ನಿಮ್ಮ ಟೈಮಲ್ಲಿ ಬನ್ನಿ, ನಮ್ಮೊಂದು ಪೂಜೆ ಉಂಟು, ಆ ಪೂಜೆ ಕಳೆದ ಮೇಲೆ ಬನ್ನಿ ಅಂತ. ಹಾಗೆ ಅವರು 13ಕ್ಕೆ 14ಕ್ಕೆ ಫೆಬ್ರವರಿಯಲ್ಲಿ ಬರ್ತಾರೆ. ಬಂದುಬಿಟ್ಟು ಆಗ್ತದೆ. ಆವಾಗ ನಾನು ಒಂದು ಮಾತು ಹೇಳಿದೆ, ನೀವು ಅವಸರ ಮಾಡುವಂಥ ಇದು ಅಲ್ಲ, ಯಾವುದು ಅವಸರ ಮಾಡುವಂಥದ್ದಲ್ಲ. ನಾವು ಆಶೀರ್ವಾದ ಮಾಡುವಾಗ ಹೇಳೋದಿಲ್ಲ ಅಂತ. ಲಾಸ್ಟ್ ಮೂಮೆಂಟ್ ನಮ್ಮದು ಹುಡುಗಿಯನ್ನು ಆ ಕಡೆ ಇದು ಹುಡುಗನಲ್ಲಿ ತುಲಿನಲ್ಲಿ ಪಣ್ಣು ಹಚ್ಚಿ ಕೊಡ್ಪಣೆ ಅಂತ ಹೇಳೋದು. ಆ ಟೈಮಲ್ಲಿ ನಾವು ಹೇಳ್ತೀವಿ, ಸೂರ್ಯಚಂದ್ರ ಇರುವಾಗ ಅಲ್ಲಿವರೆಗೆ ನೀವು ದೀರ್ಘಾಯಸ್ಸಲ್ಲಿ ಒಳ್ಳೆ ರೀತಿಯಲ್ಲಿ ಇರಬೇಕು.
ನಿಮ್ಗೆ ಯಾವುದೇ ಇದಾಗಬಾರ್ದು, ಐಶ್ವರ್ಯ, ಆರೋಗ್ಯ, ಭಾಗ್ಯ, ತಾಳ್ಮೆ, ಬುದ್ಧಿಶಕ್ತಿ ದೇವರು ಕೊಡಬೇಕು ಅಂತ ಎಲ್ಲ ದೇವರ ಹತ್ರ ಬೇಡಿಕೊಳ್ತೇವೆ ಅಂತ ನಾವು ಹೇಳ್ತೇವೆ. ಹಾಗೆ ಒಂದು ಮಾಡೋದು. ಆಗ ಅವರೇ ಹೇಳ್ತಾರೆ, ಸೀಮಂತೂರಲ್ಲಿ ನಮ್ಮದೊಂದು ದೈವದೊಂದು ಕಾರ್ಯಕ್ರಮ ಇದೆ, ಅದು ಮುಗಿದ ಮೇಲೆ ನಾವು ಎಂಗೇಜ್ಮೆಂಟ್ ಏನಾದರೂ ಮಾತಾಡೋಣ ಆಯಿತು ಅಂತ ಇದಾಯಿತು. ಆಮೇಲೆ ಇವ್ರದ್ದು ಈಗ ಇತ್ತು, ನಮಗೆ ಗೊತ್ತಿಲ್ಲ. ಮಾರ್ಚ್ ತಿಂಗಳ ಲಾಸ್ಟಿಗೆ ನಮ್ಮ ನೆಂಟರು ಅಂತ, ಅವನ ಹೆಸರು ಅಣ್ಣು ಅಂತ ನಾವು ಕರೀತೀವಿ, ನನಗೆ ಪೂರ್ತಿ ಹೆಸರು ಎಂಥದ ಒಂದು ರಾಜು ಬರ್ತದೆ, ಅವನ ಸಿದ್ದಕಟ್ಟೆ ಆರಂಭಡಿ ಅವನ ಮಾತ್ರ, ಅವನ ಮೊಬೈಲ್ಗೆ ಇವ್ರು ಮೆಸೇಜ್ ಇದಾಗ್ತಾಳೆ, ಯಾರು ಸೌಮ್ಯ ಆಗ್ತಾಳೆ, ಏನಂತೇಳಿ ನಾವು ಮದುವೆ ಆಗಿದೆ, ರಿಜಿಸ್ಟರ್ ಮದುವೆ ಆಗಿದೆ ಅಂತ. ಆ ರಿಜಿಸ್ಟರ್ ಮದುವೆ ಆಗಿದೆ ಆಮೇಲೆ ನಮಗೆ ಗೊತ್ತಾಗ್ತಿರೋದು ಇವ್ರು ಆಗಿದ್ದಾನೆ ಅಂತ. ಆಮೇಲೆ ಒಂದೊಂದು ವಿಚಾರ ತಿಳಿದಾಗ ಇವಳಿಗೆ ಕೆಲವು ಮದುವೆ ಆಗಿದೆ ಅದು ಅಂತೆಲ್ಲ ಬರ್ತದೆ, ಒಂದು 2-3 ಮದುವೆ ಆಗಿದೆ ಹೀಗೆ ಅಂತ. ಆಮೇಲೆ ಇವರು ರಿಜಿಸ್ಟರ್ ಆಗಿದೆ, ಇವಳು ಎದುರಿಸ್ತಾ ಇದ್ದಾಳೆ. ನಾವು ಒಂದು ಮಾರ್ಚ್ 13ನೇ ತಾರೀಕಿಗೆ ನಮ್ಮ ಮನೆಗೆ ಬಂದಿದ್ದಾನೆ. ನಾವು ಒಂದು ಭದ್ರಕಾಳಿ ದೇವಸ್ಥಾನ ಇದಕ್ಕೆ ಬೆಂಜನ ಬದವಿಗೆ ಹೋಗಿದ್ದೇವೆ. ಅದು ಅಲ್ಲಿ CC ಕ್ಯಾಮರಾ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಅವರು ಹೇಳಿದರು, ನೀವಿನ್ನು ಅದು ಶುಕ್ರವಾರ 13 ಶುಕ್ರವಾರ ಬರ್ತದೆ, 17ನೇ ತಾರೀಕಿಗೆ ಮತ್ತೆ ಬನ್ನಿ ಅಂತ ಹೇಳಿದರು. ಮತ್ತೆ 17ನೇ ತಾರೀಕಿಗೆ ಹೋಗ್ತೇವೆ. 17ನೇ ತಾರೀಕಿಗೆ 3 ಸರಿ ಬರಬೇಕು, ಇನ್ನೊಂದು ಸರಿ ಅಂತ ಹೇಳಿದರು, ದೇವರ ಇದು ಅಂತಲ್ಲಿ. ಅವತ್ತು ನಾವು ಹೋಗ್ತೇವೆ. ಹೋಗಿ ನಾನು, ನನ್ನ ಮಗ, ನನ್ನ ಅಕ್ಕನ ಮಗ 3 ಜನ ಬರ್ತೇವೆ ನಾವು ಕಾರಲ್ಲಿ ಬಂದುಬಿಟ್ಟು ನಾನು ಮನೆಯಲ್ಲಿ ಇಳಿತೇನೆ, ಅವರು ಬರ್ತಾರೆ, ಇಳಿತೇನೆ. ಫಸ್ಟ್ ಎಲ್ಲ ಊಟ ಅಲ್ಲಿ ಮಾಡಿದ್ದೇವಲ್ಲ, ಹಾಗೆ ಸ್ವಲ್ಪ ನಾನು ನಿದ್ದೆಗೆ ಹೋಗ್ತೇನೆ. ಅವ್ರು ಹೇಳಿದ್ರು, ನನ್ನ ಹೆಂಡತಿಯ ತಂದೆಯ ಅಣ್ಣನ ಮನೆಯಲ್ಲಿ ಗೋಂದಲ ಪೂಜೆ ಅಂತ ಇತ್ತು ಅವತ್ತು. ಎಲ್ಲಿ? ಬೆಳ್ತಂಗಡಿ ಕರ್ನೋಡಿಯಲ್ಲಿ, ಲಾಯ್ಲಗ್ರಾಮ ಬರ್ತದೆ, ಅಲ್ಲಿತ್ತು. ಹಾಗೆ ಇವನು ಯಾರು, ಸುದೀಪ್ ಮತ್ತು ಅಂದರೆ ಸುದೀಪ್ ಅಂದರೆ ನನ್ನ ಮಗ, ನನ್ನ ಹೆಂಡತಿ ಕುಶಲತ ಅಂತ ಹೆಸರು. ಅವ್ರು ಹೋಗ್ತಾರೆ. ಹೋಗ್ಬೇಕಾದ್ರೆ ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಸ್ಕೂಲ್ ಇದೆ, ಅಲ್ಲಿ ಬಂದು ಆ್ಯಕ್ಟಿವಲ್ಲಿ ಅಡ್ಡ ಹಾಕ್ತಾಳೆ ಇವಳು. ಅಡ್ಡ ಹಾಕಿ ಇಲ್ಲದ ರಂಪ ಮಾಡ್ತಾಳೆ. ಇವನು ಕಾರಲ್ಲಿ ನನ್ನ ಮಿಸ್ಸಸ್ ಎದುರುಗಡೆ ಕೂತಿರ್ತಾಳೆ, ಅವಳನ್ನ ಎಳೆದು ಅವಳಿಗೆ ಹೊಡಿಯೋಕ್ಕೆ ಹೋಗಿ ಏನೆಲ್ಲ ಮಾಡ್ತಾಳೆ. ಆವಾಗ ಏನಾಯ್ತು, ಅಲ್ಲಿ ದೊಡ್ಡ ಗಲಾಟೆ. ಲಾಸ್ಟಿಗೆ ಪೊಲೀಸ್ನವ್ರು ಬರ್ತಾರೆ, ಯಾರು ಹೈವೇ ಅವರು ಬರ್ತಾರೆ, ಅಲ್ಲಿಯ ಲೋಕಲ್ ಔಟ್ಪೋಸ್ಟ್ನವರು ಬರ್ತಾರೆ, ಅಲ್ಲಿಗೆ ಬರ್ತಾರೆ. ಅಂದರೆ ನಾನಿರಲಿಲ್ಲ ಸರ್, ಬರ್ತಾರೆ ಬೇರೆಯವರ ಮುಖಾಂತರ ಇದಾಗಿದೆ, ವಾಟ್ಸಪ್ ಏನೋ ಇದು ಮಾಡಿ ಕಳಿಸಿದೆ ಅಂತವರಿಗೆ ಬರ್ತಾರೆ. ಬಂದಾಗ ಎಲ್ಲ ಇದು ಮಾಡಿ ಸಮಾಧಾನ ಮಾಡಿ ಕಳಿಸ್ತಾರೆ. ಇವಳು ಆ್ಯಕ್ಟಿವ್ ಅಲ್ಲಿಂದ ಸ್ವಲ್ಪ ಮುಂದೆ ನಿಲ್ಲಿಸಿ ಮತ್ತೆ ಕಾರನ್ನು ಅಡ್ಡ ಹಾಕ್ತಾಳೆ. ಬೆತನಿ ಸ್ಕೂಲ್ ಅಂತ ಇದೆ, ಆಗ ಅಲ್ಲಿ ಕಾರು ನಿಂತಿರುತ್ತೆ, ಇವರೆಲ್ಲ ಹೋದ್ಮೇಲೆ ಅಲ್ಲಿ ನಿಂತಿರುತ್ತೆ. ಅಲ್ಲಿಂದ ಈ ಸುದೀಪು, ಇವಳು ಸೌಮ್ಯ ಮತ್ತು ನನ್ನ ಹೆಂಡತಿ 3 ಜನ ಬೆಳ್ತಂಗಡಿಗೆ ಸುಮಾರು ರಾತ್ರಿ 8 ಗಂಟೆ ಆಗ್ಬೋದು. ಹೋಗಿ ಅರ್ಧದಲ್ಲಿ ಇವಳು ನಿಲ್ಲಿಸ್ತಾಳೆ ನನ್ನ ಹೆಂಡತಿಯನ್ನು. ಅರ್ಧದಲ್ಲಿ ಇಳಿದು ಇವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈ ಆ್ಯಕ್ಟಿವನ್ನು ಯಾರು ತೊಗೊಂಡು ಹೋಗಿದ್ದಾರೆ ಅಂತೂ ನಮಗೆ ಗೊತ್ತಿಲ್ಲ. ಅಂತ ಆ್ಯಕ್ಟಿವ್ ಅಂತ ಅಲ್ಲಿ ಇರಲಿಲ್ಲ. ಇವಳ ಗ್ಯಾಂಗರ್ನವ್ರು ತೊಗೊಂಡು ಹೋದ್ರ, ಅವ್ರು ತೊಗೊಂಡು ಹೋದ್ರ ಅಂತ ಗೊತ್ತಿಲ್ಲ. ಆಮೇಲೆ ನಮಗೆ 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ಫೋನ್ ಬರ್ತದೆ. ಏನಂತ ಹೇಳಿದರೆ, ಸುದೀಪನಿಗೆ ಹುಷಾರಿಲ್ಲ, ಕಾರ್ಕಳದ ತೆಲ್ನಾರು ಗಜರಿ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ದೇವೆ ಬನ್ನಿ ಅಂತ. ಆವಾಗ ನಂತರ ನನಗೆ ಡ್ರೈವಿಂಗ್ ಬರೋದಿಲ್ಲ, ಡ್ರೈವರೆಲ್ಲ ಕರೆದು ಅವರು ಸ್ವಲ್ಪ ಲೇಟ್ ಆಯಿತು. ನಾನು, ನನ್ನ ಅಕ್ಕನ ಮಗ, ನನ್ನ ಪತ್ನಿ, ಅಕ್ಕನ ಮಗನ ಪತ್ನಿ 4 ಜನ ಒಟ್ಟಿಗೆ ಹೋಗ್ತೇವೆ. ಒಟ್ಟಿಗೆ ಹೋಗಬೇಕಾದ್ರೆ ಇವರು ಗಜರಿ ಆಸ್ಪತ್ರೆಯಲ್ಲಿ ಅಂದರೆ ಸೌಮ್ಯನ ತಂದೆ, ತಾಯಿ, ತಮ್ಮ ಎಲ್ಲ ಇರ್ತಾರೆ. ಇವ್ರು ನಮ್ಮನ್ನು ಮಾತಾಡ್ಸೋಕ್ಕೆ ಬಿಡೋದಿಲ್ಲ. ಆಗ ನನ್ನ ಮಿಸ್ಸಸ್ಗೆ ಏನಾಯಿತು, ಹೊಟ್ಟೆ ನೋವು ಅಂತ ಹೇಳಿದಂತೆ, ತಲೆಗೆ ಆಗ್ತಾಯಿಲ್ಲ ನನಗೆ ಹೀಗೆ ಅಂತ ಇವ್ರು ಆ ಕಡೆ ಹೋಗೋ ಒಂದು ಇದರಲ್ಲಿ ಹೇಳ್ತಾರೆ. ಮತ್ತು ಸ್ವಲ್ಪ ಹೊತ್ತಲ್ಲಿ ಏನೋ ಸ್ಕ್ಯಾನಿಂಗ್ ಹೋಗ್ಬೇಕಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೊರತು ಬರೋದಿಲ್ಲ. ಆಮೇಲೆ ಇದಾಯಿತು. ಮತ್ತೆ ರಾತ್ರಿ ಅದೇ 22ನೇ ತಾರೀಕಿಗೆ ಮಧ್ಯರಾತ್ರಿಗೆ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಇವಳು ಫೋನ್ ಅಂದರೆ ಅಂದರೆ ಹತ್ತಿರದಲ್ಲಿ ಟ್ರ್ಯಾಕ್ ಮಾಡೋದು ಅಂತ ಹೇಳ್ತಾರಲ್ಲ, ಇವ್ರ ಕೈಯಲ್ಲೇ ಇರ್ತಾರೆ, ಲಿಂಕ್ ಕೊಟ್ಟು ಇವಳ ಕೈಯಲ್ಲೇ ಇರ್ತದೆ, ಮಾತಾಡೋಕ್ಕೆ ಬಿಡೋದಿಲ್ಲ, ಎಲ್ಲ ಹಿಂಸೆ ಕೊಡೋದೆಲ್ಲ ಇತ್ತು. ಆಮೇಲೆ ಇನ್ನು ಮಾರನೇ ಹೀಗೆ ನಾವು ಬೇರೆ ಕಡೆ ಮಂಗಳೂರು ದೇರ್ಲಕಟ್ಟೆಗೆ ಕರ್ಕೊಂಡು ಹೋಗಿ ಹೇಳಿದ್ದಾರೆ, ಇಲ್ಲಾಂದರೆ ಉಡುಪಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೇಳಿದ್ದಾರೆ ಅಂತ. ಆಗ ಅಕ್ಕನ ಮಗನ ಹತ್ರ ನಾನು ಹೇಳಿದೆ, ಸತ್ಯವಾಗಿ ಹೇಳಿದೆ ನಾನು, 2 ಲೈನ್ ಅವಳು ಬರ್ಕೊಡ್ಲಿ. ಏನಂತ ಹೇಳಿದರೆ, ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ನನ್ನ ಯಾವುದೇ ಅಭ್ಯಂತರವಿಲ್ಲ, ಹೆಚ್ಚಿನ ಚಿಕಿತ್ಸೆಗೆ ನಾನು ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ನನಗೆ ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತೇಳಿ 2 ಲೈನಲ್ಲಿ ಬರ್ಕೊಡ್ಲಿ, ನಾವು ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೇವೆ ಅಂತ ನಾನು ಹೇಳಿದೆ. ನಿಮಗೆ ಆ ಸಂಶಯ ಯಾಕೆ ಸಂಶಯ ಬಂತು ಹೇಳಿದರೆ, ಇವಳು ಮೊದಲಿಂದಲೂ ಮೊದಲು ಮದುವೆ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳುವಾಗ ಇವಳು ನನ್ನ ಹೆಂಡತಿ ಅಂತ ಹೇಳ್ತಾಳೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಹೇಳ್ತಾರೆ. ಏನಾದರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು? ನಾವಾಗಿ ಕರ್ಕೊಂಡು ಹೋದಾಗ ಜವಾಬ್ದಾರಿ ಯಾರು ಹೊರಬೇಕು? ಈಗ ನೀವು ತಿಳಿದವರು, ನಿಮಗೆಲ್ಲ ವಿಚಾರ ಗೊತ್ತಿರುತ್ತೆ, ಜವಾಬ್ದಾರಿ ಯಾರು? ನಾವು ಬರಲೇಬೇಕಾ? ಈಗ ಅವಳು ಹೇಳ್ತಾಳೆ, ನೀವು ಸಾಯಿಸಿದ್ರೆ ನಮ್ಮ ಮೇಲೆ ಬಂತ, ನಾವು ಇದಾಗ್ತಾ ಇಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ನಮಗೆ ತೊಂದರೆ ಆಯಿತಾ? ಮಹಿಳೆ ಕಾನೂನು ಇರುವುದು ಮಹಿಳೆಯರಿಗೆ, ನ್ಯಾಯ ಅನ್ಯಾಯದ ರೀತಿ ಮೇಲೆ ನಮ್ಮ ಕಾನೂನಿಲ್ಲ, ಮಹಿಳೆ ಅನ್ನೋ ಶಬ್ದದ ಮೇಲೆ ಕಾನೂನು ಇರುವುದು. ಆಗ ನಾವು ಸಿಕ್ಕಾಕೊಳ್ತೇವೋ ಇಲ್ಲ? ಸಿಕ್ಕಾಕೊಳ್ತೇವೆ. ಹಾಗಾಗಿ ಹೇಳಿದ್ದು. ಮತ್ತೆ ಏನಾಯಿತು, ಮಾರನೇ ದಿವಸ ಬೆಳಿಗ್ಗೆ ನಮ್ಮ ಇನ್ನೊಬ್ಬ ಅಕ್ಕ ಫೋನ್ ಮಾಡಿದಂತೆ, ಅಕ್ಕನ ಮಗ ಫೋನ್, ನನಗೆ 4 ಜನ ಅಕ್ಕಂದಿರು. ಅದರೊಬ್ಬ ಫೋನ್ ಮಾಡುವಾಗ ಸುದೀಪ್ ನಂಬರ್ ಫೋನ್ ಮಾಡುವಾಗ ಯಾರೋ ಒಬ್ಬರು ತೆಗೆದರಂತೆ. ತೆಗೆದಾಗ ಹೇಳಿದ್ರೆ ಉಡುಪಿಯ ಆದರ್ಶ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ. ಹಾಗೆ ನಾವು ಏನೊಂದು ಆದರ್ಶ ಹಾಸ್ಪಿಟ್ಲಿಗೆ ಹೋಗ್ತೇವೆ.
ಹೋದಾಗ ಇವರೆಲ್ಲ ಇರ್ತಾರೆ. ನಮಗೆ ಅಲ್ಲಿ ಇವಳು 50 ಸಾರಿ ICU ಹೋಗ್ತಲೇ ಬರ್ತಾಳೆ ಅಲ್ಲ. ಆಮೇಲೆ ನಾನು ಮತ್ತು ಇನ್ನೊಬ್ಬರು ನಮಗೆ ಸಿಕ್ಕಿ ಡಾಕ್ಟ್ರ್ ಹತ್ರ ಕೇಳಿದೆವು. ಡಾಕ್ಟ್ರ್ ಹೇಳಿದ್ರು ಇದು ಟೈಮ್ ಜಾಸ್ತಿ ಆಗಿದೆ. ಇದರ ಮಧ್ಯ ಏನಾಗಿದೆ ಅಂತ ಹೇಳಿದರೆ ಗಜರಿ ಆಸ್ಪತ್ರೆಯಲ್ಲಿ ಇವಳು ಹೇಳಿದ್ದು ಡೆಂಗಿ ಜ್ವರ ಅಂತೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇದಕ್ಕೆ ಇದು ಟ್ರೀಟ್ಮೆಂಟ್ ಕೊಟ್ಟಿದ್ದು ಇದರಲ್ಲಿ ಡೆಂಗಿ ಜ್ವರ ಅಂತ. ಆದರ್ಶ ಹಾಸ್ಪಿಟ್ಲಲ್ಲಿ ಇವಳಿಗೆ ಟ್ರೀಟ್ಮೆಂಟ್ ಆದಾಗ ವಿಷ ಯಾವುದೋ ಕೊಟ್ಟಿದ್ದಾರೆ ಅಂತ ಆಯಿತು. ಆವಾಗ ನಾವೇನು ಮಾಡಿದೆ, ಏನಂತ ಈಗ 100ಕ್ಕೆ 99% ಅಲ್ಲೇ ಇರಬೇಕು ಅಂತ ಹೇಳಿದ್ರು. ಅದರಲ್ಲಿ ಇನ್ನೊಂದು ಯಾವುದೋ ಬರ್ತದೆ, ಅದರಲ್ಲಿ ಯಾವುದೊಂದು ಆಚೆ ಆಗಿದೆ ಅಂತ ಹೇಳಿದರು. ಹಾಗೆ ಇದಕ್ಕೇನು ಮಾಡಿದೆ, ಅದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಮಾಡಬೇಕು. ಅದರಲ್ಲಿ ಹೋಗ್ತದೆ ಸರ್ 50 ನಾವು ಹೇಳ್ಬೋದು ಆಗ್ಬೋದು ಅಂತ, ಆಗ್ಬೋದು 50 ದೇವರ ಹತ್ರ ಇದೆ. ಹೆಚ್ಚಿನದಲ್ಲಿ ನಮಗೆ ಸಂಶಯ ಉಂಟು ಅಂತ ಹೇಳಿದರು. ಹಾಗೆ ಸಾಧಾರಣ ಆಯಿತು, ನೀವು ಪ್ಲಾಸ್ಮಾ ಥೆರಪಿ ಮಾಡಿ ಒಂದು ಐಟಮ್ಸ್ ಮಾಡಿ ಅಂತ ಹೇಳಿದರು. ಸಾಧಾರಣ ಒಂದು 11:30 ತನಕ ಅದಕ್ಕೆ ಟೈಮ್ ಉಂಟು ಅಂತ ಹೇಳಿದರು. ರಾತ್ರಿ ಯಾವುದು 23ನೇ ರಾತ್ರಿ, 22ನೇ ಅವತ್ತು ಇಲ್ಲಿದ್ದು, 21, 22 ಗಜರಿ ಆಸ್ಪತ್ರೆ. ಆಮೇಲೆ 23ನೇ ದಿವಸ ರಾತ್ರಿ ಅಂದರೆ 11:30 ನಂತರ ನಾವು ಮಂಗಳೂರು ಇದು ಎಣ್ಣೆಪಾಯ ಕೊಡಿಯಲ್ಬೈಲಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆವು. ಕರ್ಕೊಂಡೋಗಿ ಅದು ಅಲ್ಲಿ ಬರುವಾಗ 24 ಆಗ್ತದೆ, ತಾರೀಕು ಲೆಕ್ಕದಲ್ಲಿ 24 ಆಗ್ತದೆ. ನಾವು ಸೇರಿಸಿ ಮೆಡಿಸಿನ್ಗೆ ಮಾಡಿದ್ವು. ಇಲ್ಲಿ ಆದರ್ಶ ಹಾಸ್ಪಿಟ್ಲಲ್ಲಿ 3:30 ಗಂಟೆ ನಂತರ ಸೌಮ್ಯನ ತಂದೆ ಸೌಮ್ಯನ ತಮ್ಮ ಓಡಿ ಹೋಗ್ತಾರೆ. ಬಿಲ್ಲು ಕಟ್ಟೋದಿಲ್ಲ, ಏನಿಲ್ಲ. ಈಗ ಅಲ್ಲಿ ಸಂಶಯ ಅಲ್ಲೇ ಬಂತಲ್ಲ, ನೀವು ಹೇಳಿದ್ರಲ್ಲ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಬಂತಲ್ಲ. ಅದೇ ಇವಳು ಬಿಲ್ಲು ಕಟ್ಟೋದು ಓಡಿ ಹೋಗುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗ ನಮಗೆ ಬರ್ತದಾ ಇಲ್ವಾ? ಈಗ ನಿಮಗೆ ಕ್ಲಿಯರ್ ಆಯಿತಾ, ಯಾಕೆ ನಿಮಗೆ ಇದು ಅಂತೇಳಿ ಈಗ ಕ್ಲಿಯರ್ ಆಗಿದೆ ನಿಮಗೆ. ಇದನ್ನು CC ಕ್ಯಾಮರಾ ಇವಳು ಆಡ್ತಾ ಇರೋದು ಎಲ್ಲ ನೋಡಿದ್ರೆ ಎಲ್ಲ ನಿಮಗೆ ಗೊತ್ತಾಗ್ತದೆ. ನಾವು ಈಗ ಒಂದು CC ಕ್ಯಾಮರಾ ಅಂದರೆ ಈಗ ನಂಬಿಕೆ ಇರುವಂಥ ಇದು. ಆಮೇಲೆ ನಾವು ಕೊಡಿಯಲ್ಬೈಲಿ ಎನ್ಎಫ್ಐ ಹಾಸ್ಪಿಟ್ಲಿಗೆ ಸೇರಿಸ್ತೇವೆ. ಅವರು ಹೇಳಿದರು ಸ್ವಲ್ಪ ಇದು ಕಷ್ಟ, ಪ್ಲಾಸ್ಮಾ ಥೆರಪಿ ನಾವು ಮಾಡ್ತೇವೆ ಅಂದರೆ ಕಷ್ಟ, ಏನು ಮಾಡಿದ್ರೆ ನೀವು ಎಲ್ಲಿ ತಗೊಂಡು ಹೋದರೂ ಇದು ಕಷ್ಟ ಅಂತ ಹೇಳ್ತಾರೆ ಅವರು. ಬ್ಲಡ್ಡಲ್ಲಿ ಆಗಲೇ ಎಲ್ಲ ಕಡೆ ಇದಾಗಿದೆ, ಇವನಲ್ಲಿ ಲಿವರ್ ಕೈ ಕೊಡ್ತಾ ಇದೆ. ಹೀಗಾಗಿ ಏನು ಮಾಡೋಕ್ಕಾಗ್ತಿಲ್ಲ, ಒಂದು ಕಡೆ ನ್ಯೂಮೋನಿಯಾ ಬರ್ತಾಯಿದೆ, ಒಂದು ಕಡೆ ಜಾಂಡೀಸ್ ಹೆಚ್ಚಾಗ್ತಾ ಇದೆ, ಎಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇವನು ಕೈ ಕೊಡ್ತಾ ಇದ್ದಾನೆ, ಒಂದು ರೀತಿಯಲ್ಲಿ ಇದು ಮಾಡ್ತಾ ಇದ್ದಾನೆ ಅಂತ. ಹಾಗೆಯೇ ನಾವು ಹೇಳಿದ್ದೇವೆ ಏನಂತ ಹೇಳಿದರೆ, ಎಷ್ಟು ಬೇಕಾದ್ರೆ ನಾವು ಪ್ರಯತ್ನ ಮಾಡ್ತೇವೆ, ಅವ್ರಿಗೆ ಇವರಿಂದ ಏನಾದರೂ ದುಡ್ಡು ಪಡೆದಕ್ಕೆ ಪ್ರಯತ್ನ ಮಾಡ್ತೇವೆ. ಇವನೊಂದು ಪಾಸ್ ಆಗುವಾಗೆ ನೋಡಿ ಅಂಥೇಳಿ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾರೆ ಅವರು. ನಾವು ಹೇಳೋದೇನಂದ್ರೆ ಇಷ್ಟೇ, ಏನಂದರೆ ನಮ್ಮಿಂದ ಆಗುವ ಇದು ನಮ್ಮಿಂದ ಹಣದ ಕಾಸಿನ ಅವರ ಅದನ್ನೆಲ್ಲ ಏನಾದರೂ ಮಾಡ್ತೇವೆ ಅಂತ. ಆಗ ನಾನೊಂದು ಡಾಕ್ಟರ್ ಹತ್ರ ಒಂದು ಪ್ರಶ್ನೆ ಕೇಳಿದೆ. ಅಕಸ್ಮಾತ್ ಈಗ ಇವನು ದೇವರಿಂದ ಎಲ್ಲ ಪ್ಲಾಸ್ಮಾದಲ್ಲಿ ಸರಿದಾದ, ಅದು 5 ಪ್ಲಾಸ್ಮಾ ಮಾಡಬೇಕಂತ ಹೇಳಿದರು. ಸರಿಯಾದ ಲಿವರಿಗೆ ಏನು ಮಾಡೋದು ಅಂತ ಕೇಳಿದೆ. ಲಿವರ್ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಮ್ಯಾಚ್ ಆದರೆ ಕೊಡ್ಬೋದು ಅಂತ ಹೇಳಿದರು. ನಂದು ಮ್ಯಾಚ್ ಆದರೆ ನಾನೇ ಕೊಡ್ತೇನೆ, ಇನ್ನೊಬ್ಬರದ್ದು ಯಾರ್ದಲ್ಲ. ನಾನು 70 ಪರವಾಗಿ ನನಗೆ 90% ಆಗಿದೆ, ಇನ್ನು 10%. ಆ 10% ಮಾತ್ರ ನನಗೆ ಲೆಕ್ಕ ಇಲ್ಲ. ನಾನು ಸತ್ಯ ಹೇಳಿದ್ದೇನೆ ಇದ್ರ ಮಾತು. ಯಾಕಂದರೆ ಆ ಶ್ರೀರಾಮ್ ಭಟ್ರ ಹತ್ರ ಕೇಳ್ಬೋದು, ಪ್ರಿಯಾ ಮೇಡಮ್ ಅಂತ ಅಲ್ಲಿ ಎನ್ಎಫ್ಐ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಹತ್ರ ಕೇಳ್ಬೋದು. ಆವಾಗ ನಾನು ನೀವೇನು ಎದುರು ಬಡಿ ನಾನು ಕೊಡ್ತೇನೆ ಅಂತ ಹೇಳಿದೆ. ಅವ್ರು ಏನೇ ಕೊಟ್ಟರು ಪ್ಲಾಸ್ಮಾದಲ್ಲಿ ಇದು ಮರ್ಕ್ಯುರಿ ಅಂತ ಹೇಳಿದಂತೆ ಯಾವುದೋ ನೋಡಿ. ನಮ್ಮ ಸರ್ಕಾರ ಪ್ರತಿಯೊಂದನ್ನು ನಿಷೇಧ ಮಾಡುವಂಥ ಮಾನ್ಯ ನಮ್ಮ ಆರೋಗ್ಯ ಸಚಿವರಂತ ಗುಡ್ರ ಅವರು ಹೇಳ್ತಾರೆ. ಈ ಒಂದು ಪ್ರತಿ ಅಂಗಡಿಯಲ್ಲಿ ಕಡಲೆಪುರಿ ಸಿಕ್ಕಿದಾಗೆ ಸಿಗ್ತಾ ಉಂಟು, ಅದನ್ನು ಯಾರೂ ಹೇಳೋದಿಲ್ಲ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಹಾಗೆ ಇದಾದಮೇಲೆ ಇದು ಭಾರಿ ಕಷ್ಟದ್ದು ಯಾವಾರ ಅಂತ ಹೇಳಿದರು. ಆಮೇಲೆ ನಿಮ್ದು ನೋಡು ಅಂತ ಹೇಳಿದರು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಕಡೆಯವರು ಶುರು ಮಾಡ್ತಾರೆ. ಇದು ಮತ್ತೊಂದು ಹೇಳಿದರು ಏನಂದರೆ ಹೆಂಗಸರದ್ದು ಆಗ್ತದೆ, ಲಿವರ್ ಮಾತ್ರ ಹೆಂಗಸರದ್ದು ಬೇಕಾದರೆ ಆಗ್ತದೆ ಅಂತ ಹೇಳಿದರು. ಹಾಗೆ ಸುಮಾರು ಜನ ಮುಂದೆ ಬಂದರು, ಜಾತಿ ನೀತಿ ನೋಡದೆ ಸುಮಾರು ಜನ ಮಾಡ್ತಾರೆ. ನಮ್ಮ ಫ್ರೆಂಡ್ಶಿಪ್ನವರೆಲ್ಲ ಮಾಡ್ತಾರೆ. ನಾವು ಕೊಡ್ತೇವೆ ನಮ್ಮದು ರಕ್ತ ಮ್ಯಾಚ್ ಆಗಿ ನಾವು ಕೊಡ್ತೇವೆ ಅಂತೇಳಿ. ಏನು ಕೊಡೋದ್ರೆ ಒಂದು ಇದೇ ಕ್ಲಿಯರ್ ಆಗಿದೆ, ರಕ್ತದಲ್ಲೇ ಕ್ಲಿಯರ್ ಆಗಿದ್ದರೆ ಯಾರು ಏನು ಹೇಳಿದ್ರು ಸುಖ ಇಲ್ಲಲ್ಲ. ಹಣದ ವಿಚಾರನೂ ಅಷ್ಟು ಹೇಳಿದ್ದಾರೆ, ನಾವು ಸಪೋರ್ಟ್ ಮಾಡ್ತೇವೆ, ನೀವೇನು ಎದುರುಬೇಡಿ, ಅವನಿಗೆ ಒಂದು ಬದುಕಿಸಿ ಕೊಡಿ ಅಂತ. ನಮ್ಮ ಕೈ ನಾವು ಯಾರ ಹತ್ರ ಇರೋದು, ಒಂದು ದೇವ್ರ ಹತ್ರ, ಮತ್ತೊಂದು ಡಾಕ್ಟ್ರ್ ಹತ್ರ. ಆದರೆ ಆಗಿಲ್ಲ. ಇವನು ಏನು ಮಾಡಿದ, 29ನೇ ತಾರೀಕು ಭಾನುವಾರ ಬೆಳಿಗ್ಗೆ 3:09 ದೇವರ ಪಾದ ಸೇರಿದ. ಈ ಮಧ್ಯೆ ಅವಳೊಂದು ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಇಲ್ಲಿ ಪ್ರೆಸ್ ಮೀಟ್ರಲ್ಲಿ. 16ನೇ ತಾರೀಕಿಗೆ ಅವನಿಗೆ ಪಾಯ್ಸನ್ ತೊಗೊಂಡಿದ್ದಾನೆ. 16ನೇ ತಾರೀಕಿಗೆ 19ನೇ ತಾರೀಕಿಗೆ ಅದು ಫುಡ್ ಪಾಯ್ಸನ್ ಆಗ್ತಿದೆ ಅಂತ ಪೇಪರ್ ಮಿತ್ರರ ಹತ್ರನೇ ಹೇಳಿದ್ದು, ಸಂದರ್ಶನ ಕೊಡುವಾಗ ಅವ್ರ ಹತ್ರನೇ ಹೇಳಿದ್ದು. 21ನೇ ತಾರೀಕಿಗೆ ಡೆಂಗಿ ಜ್ವರ ಆಗ್ತದೆ ಅಂತ. ಇದು ಸಾಧ್ಯನಾ? ಸೌಮ್ಯ ಡಾಕ್ಟ್ರಾ? ಮತ್ತು ಗಜರಿ ಆಸ್ಪತ್ರೆಯಲ್ಲಿ ಡೆಂಗಿ ಜ್ವರ ಅಂತಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇದು ಯಾವುದನ್ನು ಇವರು ಸತ್ಯವನ್ನು ಹೇಳಲೇ ಇಲ್ಲ. ಆಗ ಇವಳ ಮೇಲೆ ಅನುಮಾನ ಬರ್ತದೋ ಇಲ್ವಾ? ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ವಿಷ ಆದಮೇಲೆ ಅದು ಫುಡ್ ಪಾಯ್ಸನ್ ಆಗೋಕ್ಕೆ ಸಾಧ್ಯನಾ? ಫುಡ್ ಪಾಯ್ಸನ್ ಆದಮೇಲೆ ಡೆಂಗಿ ಜ್ವರ ಬರೋಕ್ಕೆ ಸಾಧ್ಯನಾ? ಆ ಗಜರಿ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದು ಡೆಂಗಿ ಜ್ವರಕ್ಕೆ ಅಂತೀವಿ. ಹಾಗೆಲ್ಲ ಇದು ಮಾಡಿ ಆಯಿತು, ಇದಾಯಿತು, ಎಲ್ಲ ಇದಾಗ್ತಾಯಿದೆ.